ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಶೂ ಹಾಗೂ ಚಪ್ಪಲಿಯನ್ನ ಗಮನಿಸದೆ ಹೋಗೋರಾದ್ರೆ ಹುಷಾರಾಗಿರಿ. ಯಾಕಂದ್ರೆ ಇಲ್ಲೊಬ್ಬ ವ್ಯಕ್ತಿ ಗಮನಿಸದೆ ಚಪ್ಪಲಿಯನ್ನ ಹಾಕೊಂಡು ಹೋಗು ತಮ್ಮ ಜೀವಕ್ಕೆ ಕುತ್ತನ್ನ ತಂದ್ಕೊಂಡಿದ್ದಾರೆ. ಹೇಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಶೂ ಚಪ್ಪಲಿ ಹಾಕುವವರೇ ಎಚ್ಚರ ಎಚ್ಚರ. ಚಪ್ಪಲಿಯೊಳಗೆ ಅಡಗಿದ್ದ ಕೊಳಕು ಮಂಡಲ ಹಾವು ಕಚ್ಚಿದ ಪರಿವಿಲ್ಲದೆ ಮಲಗಿದ್ದ ವ್ಯಕ್ತಿ ಮಸಣಕ್ಕೆ. ಹಾವಿನ ದ್ವೇಷ 12 ವರ್ಷ ಎಂಬ ಮಾತಿದೆ. ಈ ಮಾತು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಈ ವ್ಯಕ್ತಿ ಜೀವನದಲ್ಲಿ ನಿಜವಾಗಿ ಹೋಗಿದೆ. ಹೌದು, ಬೆಂಗಳೂರು ಹೊರವಲಯ ಬನ್ನೇರುಘಟ್ಟದ ರಂಗನಾಥ ಬಡಾವಣೆಯಲ್ಲಿ ಕ್ರಾಕ್ಸ್ ಚಪ್ಪಲಿಯಲ್ಲಿ ಸೇರಿಕೊಂಡಿದ್ದ ಹಾವು ಕಚ್ಚಿ 41 ವರ್ಷದ ಮಂಜು ಪ್ರಕಾಶ್ ಎಂಬ ವ್ಯಕ್ತಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿಯಾಗಿರುವ ಮಂಜು ಪ್ರಕಾಶ್ ನಿನ್ನೆ ವೀಕ್ ಆಫ್ ಇದ್ದ ಕಾರಣ ಮನೆಯಲ್ಲಿಯೇ ಕೆಲಸ ಮಾಡಿಕೊಂಡಿದ್ರು. ಮಧ್ಯಾಹ್ನ ಹೊರ ಹೋಗಿ ಜ್ಯೂಸ್ ಕುಡಿದು ಬರೋಣ ಅಂತ ಮನೆಯ ಹೊರಗೆ ಬಿಟ್ಟಿದ್ದ ಕ್ರಾಕ್ಸ್ ಚಪ್ಪಲಿಯನ್ನ ಹಾಕಿ ಹೋಗಿದ್ರು. ಅರ್ಧ ಗಂಟೆಯ ಬಳಿಕ ಮನೆಯಲ್ಲಿದ್ದ ತಾಯಿಗೂ ಕೂಡ ಜ್ಯೂಸ್ ಪಾರ್ಸೆಲ್ ತಂದುಕೊಟ್ಟು ಬಳಿಕ ಮನೆಯ ರೂಮ್ನಲ್ಲಿ ಹೋಗಿ ಮಲಗಿದ್ರು. ಅಷ್ಟೇ, ಮತ್ತೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಅವ್ರ ತಾಯಿಗೆ ಜ್ಯೂಸ್ ತಂದುಕೊಟ್ಟು ಹೋಗಿ ಬೆಡ್ ಮೇಲೆ ಮಲ್ಕೊಂಡಂತೆ. ಅವನಿಗೆ ಈ ಕಾಲು ಲೆಫ್ಟ್ ಕಾಲು ಸ್ವಲ್ಪ ಸ್ವಾಧೀನ ಇಲ್ಲ, ಅಂದರೆ ಸ್ವಲ್ಪ ನಮ್ನೆಸ್ ಜಾಸ್ತಿ ಇದೆ, ಸ್ಪರ್ಶ ಇಲ್ಲ. ಸೊ ಹಾಗೆ ಹೋಗಿ ಮಲ್ಕೊಂಡಿದ್ದಾನೆ. ಆಮೇಲೆ ಸುಮಾರು ಒಂದು 2:30 ಟೈಮ್ನಲ್ಲಿ ಅವ್ರ ಮನೆ ಕಟ್ಟಿಸ್ತಾ ಇದ್ದಾರೆ. ಕೆಲಸಗಾರ ಬಂದ್ಬಿಟ್ಟು ಸೊ ಏನೋ ಮೆಟೀರಿಯಲ್ ಬೇಕಾಗಿತ್ತು ಅಂದ್ಬಿಟ್ಟು ಮನೆಗೆ ಬಂದು ಅವ್ರ ಮನೆಗೆ ಬಂದು ಕೇಳೋಕ್ಕಂತ ಬಂದಿದ್ದಾರೆ. ಆ ಹುಡುಗ ಚಪ್ಪಲಿನಲ್ಲಿ ಹಾವು ನೋಡ್ಬಿಟ್ಟು ಅವ್ರ ತಂದೆಗೆ ಹೇಳಿದ್ದಾನೆ. ಆವಾಗ ಅವ್ರಿಗೆ ಹಾವಿರೋ ವಿಚಾರ ಗೊತ್ತಾಯಿತು. ಇಮಿಡಿಯೇಟಾಗಿ ಅವ್ರ ಅಮ್ಮ ಹೋಗಿ ಅವನ್ನ ಎಬ್ಬರಿಸೋಕ್ಕೆ ಟ್ರೈ ಮಾಡಿದ್ದಾರೆ. ಆಗ ಆ ಟೈಮ್ನಲ್ಲಿ ಅವನಿಗೆ ನೊರೆಲ್ಲ ಬಂದ್ಬಿಟ್ಟಿದೆ. ಇನ್ನು ಮಂಜು ಪ್ರಕಾಶ್ ಮನೆಯಿಂದ ಹೊರ ಹೋಗುವಾಗ ಹಾವು ಚಪ್ಪಲಿಯೊಳಗೆ ಸೇರಿಕೊಂಡಿರೋದನ್ನ ಗಮನಿಸದೆ ಕ್ರಾಕ್ಸ್ ಚಪ್ಪಲಿಯನ್ನು ಹಾಕಿಕೊಂಡು ಹೋಗಿದ್ರು. ಕೆಲ ವರ್ಷಗಳ ಹಿಂದೆ ಮಂಜು ಪ್ರಕಾಶ್ಗೆ ಆಕ್ಸಿಡೆಂಟ್ ಆಗಿ ಕಾಲಿನ ಸ್ಪರ್ಶ ಕಳೆದುಕೊಂಡಿದ್ರು. ಹೀಗಾಗಿ ಚಪ್ಪಲಿಯಲ್ಲಿ ಹಾವು ಕಚ್ಚಿದ ಅರಿವು ಕೂಡ ಮಂಜು ಪ್ರಕಾಶ್ಗೆ ಇರಲಿಲ್ಲ. ಕಾರು ಮನೆಯ ಬಳಿ ನಿಲ್ಲಿಸಿ ಬರುವಾಗಲೇ ತಳ್ಳಾಡಿಕೊಂಡು ಮನೆಯ ಒಳಗೆ ಹೋಗಿ ರೂಮಿನಲ್ಲಿ ಮಲಗಿದ್ದಾರೆ. ಮನೆಯ ಬಳಿ ಬಂದ ಗಾರೆ ಕೆಲಸದ ಹುಡುಗ ಚಪ್ಪಲಿಯಲ್ಲಿ ಹಾವು ಇರೋದನ್ನ ನೋಡಿ ಮಂಜು ಪ್ರಕಾಶ್ ತಂದೆಗೆ ತಿಳಿಸಿದ್ದಾರೆ. ಚಪ್ಪಲಿಯನ್ನ ಹೊರ ಎಸೆದು ನೋಡಿದಾಗ ಹಾವು ಸತ್ತು ಹೋಗಿತ್ತು. ರೂಮಿನಲ್ಲಿ ಮಲಗಿದ್ದ ಮಗನನ್ನ ಎಬ್ಬಿಸಲು ತಾಯಿ ಹೋಗಿದ್ದಾರೆ. ಅಷ್ಟರಲ್ಲಾಗಲೇ ಮಂಜು ಪ್ರಕಾಶ್ ಬಾಯಿಂದ ನೊರೆ ಬಂದು ಮೈಗೆ ಸಂಪೂರ್ಣ ಹಾವಿನ ವಿಷ ಏರಿ ಸಾವನ್ನಪ್ಪಿದ್ರು. 2016ರಲ್ಲಿ ಒಂದು ಬಸ್ ಆಕ್ಸಿಡೆಂಟಿಂದ ಒಂದು ಸರ್ಜರಿ ಆಗಿರುತ್ತೆ, ಇಲ್ಲಿ ಸರ್ಜರಿ ಆಗಿರುತ್ತೆ. ಅದರ ಎಫೆಕ್ಟ್ ಬಂದ್ಬಿಟ್ಟು ಫ್ಯೂಚರಲ್ಲಿ ನರ್ವ್ಸ್ ಇಂಪಾರ್ಟ್ ಆಗ್ತದೆ, ನಮ್ನೆಸ್, ಸಯಾಟಿಕಾ. ಅದರಿಂದ ಅವ್ರಿಗೆ ಸೆಲ್ಸ್ ಗೊತ್ತಾಗಲ್ಲ. ಈ ಜೋಮ್ ಹಿಡಿದ್ರೆ ಟಚ್ ಮಾಡಿದ್ರೆ ಯಾವ ಥರ ಸೆಲ್ಸ್ ಇರುತ್ತೋ ಆ ಥರ ಆಗಿದೆ. ಸೊ ಅವ್ರು ಕಚ್ಚಿರೋ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಮೇ ಬಿ ಗೊತ್ತಿದ್ದರೆ ಅಟ್ಲೀಸ್ಟ್ ಅವ್ರು ಅಲರ್ಟ್ ಆಗ್ತಿದ್ರು. ಮೇ ಬಿ ಕಾರ್ ತೊಗೊಂಡಿದ್ದಾರೆ, ನೆನೆ ಪೆಟ್ರೋಲ್ ಹಾಕ್ಸ್ಕೊಂಡು ಆ ಜ್ಯೂಸ್ ತೊಗೊಂಡು ಬಂದಿದ್ದಾರೆ. ಕಾರಿಂದ ಇಳಿಬೇಕಾದ್ರೆ ಸ್ವಲ್ಪ ತಟ್ಟಾಡ್ತಾಯಿದ್ರು. ಸೊ ಮನೆಯಿಂದ ಅಲ್ಲಿಗೆ ಒಂದು 400 ಸ್ಟೆಪ್ಸ್ ಇರುತ್ತೆ. ಅಲ್ಲಿಂದ ಅಲ್ಲಿಗೆ ಯಾರೋ ಒಬ್ರು ಡ್ರಾಪ್ ಕೊಟ್ಟಿದ್ದಾರೆ. ಆ ಗಾಡಿಯಿಂದ ಇಳಿಬೇಕಾದ್ರೆ ಸ್ವಲ್ಪ ತಟ್ಟಾಡ್ಕೊಂಡು ಇಳಿದಿದ್ದಾರೆ. ಸ್ವಲ್ಪ ಮುಂದೆ ಬಂದಾದ್ಮೇಲೆ ಅಲ್ಲಿಂದ ನಾರ್ಮಲಾಗಿ ಮಲ್ಕೊಂಡು ನಮ್ಮ ವೈಫ್ಗೆ ಹೇಳಿ ಇದನ್ನು ಮದರ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿ ಹೋಗಿ ಮಲ್ಕೊಂಡಿದ್ದಾರೆ. ಒಟ್ನಲ್ಲಿ ಚಪ್ಪಲಿಯೊಳಗಿನ ಹಾವು ಕಚ್ಚಿ ಸಾಫ್ಟ್ವೇರ್ ಉದ್ಯೋಗಿ ಮಂಜು ಪ್ರಕಾಶ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಚಪ್ಪಲಿ, ಶೂ ಹಾಕಿಕೊಂಡು ಮನೆಯಿಂದ ಹೊರ ಹೋಗುವಾಗ ಜನರು ಎಚ್ಚರ ವಹಿಸಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.